ಸೊ ಅದಾದಮೇಲೆ ಐ ಡಿಡ್ ಕಿರಿಕ್ ಪಾರ್ಟಿ. ಏನು ಕಿರಿಕ್ ಪಾರ್ಟಿ ವಾಸ್ ಲೈಕ್ ದ ಥಾಟ್ ವಾಸ್ ಒಬ್ಬ ಡ್ರಮ್ಮರ್, ಒಬ್ಬ ಗಿಟಾರಿಸ್ಟ್, ಒಬ್ಬ ಬೇಸ್ ಗಿಟಾರಿಸ್ಟ್, ಒಬ್ಬ ವೋಕಲಿಸ್ಟ್, ಒಬ್ಬ ಲೀಡ್ ಗಿಟಾರಿಸ್ಟ್, ಇವರೆಲ್ಲನೂ ಹಾಸ್ಟೆಲ್ ರೂಮಲ್ಲಿ ಕೂತ್ಕೊಂಡು ಜಾಮ್ ಮಾಡ್ತಾಯಿದ್ರೆ ಹೆಂಗಿರುತ್ತೆ ಅನ್ನೋದೇ ಹೋಲ್ ಕಿರಿಕ್ ಪಾರ್ಟಿ ಮ್ಯೂಸಿಕ್. ಇವನ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಲ್ಸೋ. ನಾನು ರಕ್ಷಿತ್ಗೆ ರಿಷಬ್ಗೆ ನಾನು ಹೇಳ್ಬೇಕಾದ್ರೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಥ್ರೂ ಔಟ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ. ಆ ಪಕ್ಕದ ರೂಮಲ್ಲಿ ಒಬ್ಬ ಡ್ರಮ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ದಟ್ ಈಸ್ ಅ ಬ್ಯಾಕ್ಗ್ರೌಂಡ್ ಸ್ಕೋರ್. ಅದು ನೋಡಿದ್ರೆ ಅವರು ಬುಕ್ ಎತ್ಕೊಂಡು ಹೋಗ್ಬೇಕು ಅಷ್ಟೇ, ಬರೀ ಜಸ್ಟ್ ಡ್ರಮ್ಸ್ ಬೀಟ್ ಇರುತ್ತೆ ಅಷ್ಟೇ ಅಲ್ಲಿ. ಅಲ್ಲ ನೀವು ಯಾವ ಬುಕ್ ಓದ್ತಾ ಇದ್ದೀರಾ ಅಂದರೆ ಬರೀ ಇಫ್ ಯು ಅಬ್ಸರ್ವ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್, ಇಟ್ಸ್ ಲೈಕ್ ಎ ಗೈ ಹೂ ಇಸ್ ಪ್ರಾಕ್ಟೀಸಿಂಗ್ ಎ ಡ್ರಮ್ ಇನ್ ಎ ಪಕ್ಕದ ರೂಮಲ್ಲಿ. ದಟ್ಸ್ ಅಮೇಜಿಂಗ್. ಆ ಥರ ಸುಮ್ಮನೆ ಡ್ರಮ್ಮಿಂಗ್ ಹೋಗ್ತಾ ಇರುತ್ತೆ, ಯಾವುದೋ ಒಂದು ಗಿಟಾರ್ದು ಒಂದು ಹಿಂಗೆ ಹೋಗ್ತಾ ಇರುತ್ತೆ, ಅಲ್ಲಿ ಒಂದು ಯಾವನೋ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಬ್ಸ್ಟ್ರಾಕ್ಟ್ ಆಗಿರುತ್ತೆ. ಆಮೇಲೆ ಸಡನ್ನಾಗಿ ಎ ಥೀಮ್ ವಿಲ್ ಕಮ್ ಆಫ್ ಕರ್ಣ ಥೀಮ್ ಅಂತ ಒಂದು ಬರುತ್ತೆ. ಐ ಥಿಂಕ್ ಅಲ್ಲೂ ಕೂಡ ಬೆಳಗ್ಗೆದ್ದು ವಾಸ್ ದ ಫಸ್ಟ್ ಸಾಂಗ್ ಅಲ್ಲ ಇದು ಬಿಟ್ಟಿದ್ದು. ಹೌದು, ಅಲ್ಲಲ್ಲ ಸರ್ ತಿರ್ಬೋಕಿ ಜೀವನ. ಓ ಸರ್ ತಿರ್ಬೋಕಿ ಜೀವನ. ಬಟ್ ಬೆಳಗ್ಗೆದ್ದು ಇಟ್ ಬ್ರೋಕ್ ಆಲ್ ದಿ ಶಾಟರ್ಡ್ ಆಲ್ ದಿ ರೆಕಾರ್ಡ್ಸ್ ಅಂತಾನೆ ಅನ್ಬೋದು ಆ ಟೈಮಲ್ಲಿ. ಆ್ಯಂಡ್ ದ ವೇ ಲೈಕ್ ನನ್ನ ಪ್ರಕಾರ ವಿ ವಿಲ್ ರಾಕ್ ಯು ವರ್ಷನ್ನ ನಾನು ಒಂದು ಸ್ಟೇಡಿಯಮಲ್ಲಿ ಕೇಳಿದಾಗ, ಅಂದರೆ ಅವಾಗ ಒಂದು DJ ಪ್ಲೇ ಮಾಡ್ತಿರ್ ಗೊತ್ತಾ, ವಿ ವಿಲ್ ಫೇಡರ್ ಇಳಿದ ತಕ್ಷಣ ಜನ ರಾಕ್ ಯು ಅಂತ. ಸೊ ಬೆಳಗ್ಗೆದ್ದು ಕನಸಲ್ಲೇ ಅಂದಿದ ತಕ್ಷಣ ಅರೆ ಅಂತ ಫುಲ್ಲು. ನಾನು ನಾನು 2 ವರ್ಷ ಚಿನ್ನಸ್ವಾಮಿಲಿ ಹೋಸ್ಟ್ ಮಾಡಿದೆ RCB ಮ್ಯಾಚ್ಗಳಿಗೆ. ಅವಾಗ ನಿಂತಿರ್ಬೇಕಾರೆ DJ ಪ್ಲೇ ಮಾಡ್ತಿರ್ಬೇಕಾರೆ ಇಮ್ಯಾಜಿನ್ 35,000 ಜನ ನಿಮ್ಗೆ ಹೇಗಾಗತ್ತೆ ಅಂತಂದ್ರೆ, ಐ ಮೀನ್ ಅಫ್ಕೋರ್ಸ್ ಆ ಟೈಮಲ್ಲಿ ಅಂದಾಗ ನನಗೆ ಒಂದು ನಿಮ್ದೊಂದು ಮತ್ತು ಇನ್ನೊಂದು ಚರಣ್ ಟಗರು, ಬೋತ್ ಲೈಕ್ ದ ಚಾರ್ಟ್ ಬಸ್ಟರ್ಸ್ ಕನ್ನಡ ಹಾಡುಗಳು ನಮ್ಮ ಸ್ಟೇಡಿಯಂ ಅಲ್ಲಿ ಅಂತ ಓಡಿದ್ದು ಅಂತಂದ್ರೆ ಬೆಳಗ್ಗೆದ್ದು ಸಮಥಿಂಗ್ ಎಲ್ಸ್. ಓಕೆ, ಅದಾದ್ಮೇಲೆ ಬೆಳಗಿದ್ದು ಆದಮೇಲೆ ವಿ ಹ್ಯಾಡ್ 9 ಸಾಂಗ್ಸ್ ಇನ್ ಕಿರಿಕ್ ಪಾರ್ಟಿ. ಹೇ ಹೂ ಆರ್ ಯು, ಬಟ್ ವೈ ಭರತ್ ಒಂಥರ ಅನ್ಯೂಶುವಲ್ ಸಿಂಗರ್ ತಂದ್ರಿ. ನನಗೆ ಐ ವಾಂಟೆಡ್ ಸಂಬಡಿ ಲೈಕ್ SPB ವಾಯ್ಸ್ ಥರ. ಓಕೆನಾ, ಆದರೆ ಇಟ್ಸ್ ನಾಟ್ ಅಬೌಟ್ ಓನ್ಲಿ ದ ವಾಯ್ಸ್. ಕನ್ನಡ ಗೊತ್ತಿದ್ದು ಅವತ್ತಿನ ಒಂದು 80s 90s ವಾಯ್ಸ್ ಹಾಡು ಇಂಟರ್ನೆಷನಲ್ ಇಲ್ಲ. ನನ್ನ ನಾನೇ ಇದೆಲ್ಲ ಅದು ನಿಮಗೆ ಆ 80s ಆ ಥರ ಸಾಂಗ್ಸ್ ಎಲ್ಲ ಕೇಳಿದ್ರೇ ನಿಮಗೆ ಇನ್ಸ್ಪಿರೇಷನ್ ಮಧ್ಯರಾತ್ರಿ, ರೈಟ್? ಅದೊಂದು ಒಂಥರ ಇನ್ಸ್ಪಿರೇಷನ್ ಅನ್ಬೋದಾ? ಅಂದರೆ ಇನ್ಸ್ಪಿರೇಷನ್ ಅಂತ ಇಟ್ಸ್ ಟೋಟ್ಲಿ ಅ ಡಿಫ್ರೆಂಟ್ ಸಾಂಗ್. ಆ ಹಾಡಿಗೂ ಈ ಹಾಡಿಗೂ ಯಾವುದು ಸಂಬಂಧ ಇಲ್ಲ. ಬಟ್ ಏನಂತ ಹೇಳಿದ್ರೆ ನಾವು ವಿ ವಾಂಟೆಡ್ ಟು ಟ್ರಿಬ್ಯೂಟ್ ಟು ಹಂಸಲೇಖ ಸರ್. ಅಮೇಜಿಂಗ್. ಸೊ ಒಂದು ಓಕೆನಾ, ಇವಾಗ ಆ ಥರ ತಗೊಂಡು ಕೇಳಮ್ಮ ಹುಡುಗಿ ಅಲ್ಲೇ ಇಲ್ಲೇ ಅಡ್ಜಸ್ಟ್ ಮಾಡ್ಕೋ ಈ ಥರ. ಅಂದ್ರೆ ವಿ ವಾಂಟೆಡ್ ಟು ಟೆಲ್ ಎ ಸ್ಟೋರಿ, ಅಂದ್ರೆ ಕಾನ್ವರ್ಸೇಟಿವ್ ಆಗಿರ್ಬೇಕು, ನಾನು ನೀವು ಮಾತಾಡ್ಕೊಳ್ತಾ ಇರ್ಬೇಕು. ಓಕೆ, ನಾಳೆ ಮತ್ತೆ ಸಿಗ್ತೀವಿ ಕಾಲೇಜಲ್ಲಿ ಟಾಟಾ ಟಾಟಾ ಅಂತ, ಹೂ ಆರ್ ಯು ಎಲ್ಲ ಇತ್ತಲ್ಲ. ದೂರದಿಂದ ಕ್ಯಾಮ್ರಾ ಇರುತ್ತೆ, ಅಲ್ಲಿಂದ ಬಂದ್ಬಿಟ್ಟೆ ಐ ಲವ್ ಯು ಅಂತ ಕಿರಿಸ್ತಾರೆ, ಐ ಲವ್ ಯು ಅಂತ ಹೀರೋ ಕಿರಿಸ್ತಾನೆ. ಆ ಥರ ಹೇ ಅದು ಗೊತ್ತಿಲ್ಲದ ಒಬ್ಬ ಹಾಸ್ಟೆಲ್ ಬಂದಿದ್ದಾನೆ, ನೀವೇನು ಹೇಳ್ಬೋದು, ಹೇ ಹೂ ಆರ್ ಯು ಅನ್ನೋ ಥರ. ಸೊ ದಿಸ್ ಇಸ್ ಹೌ ವಿ ಡಿಡ್ ದಿಸ್ ಸಾಂಗ್. ಐ ಥಿಂಕ್ ವೆರಿ ಗುಡ್ ವೇ ಟ್ರಿಬ್ಯೂಟ್ ಕೊಟ್ರಿ. ಮಧ್ಯದಲ್ಲೂ ಕೂಡ ಆ ಡ್ರಾಪ್ ಅಂತ ಅದು ಇನ್ನೂ ಇತ್ತು ಎಕ್ಸ್ಟೆನ್ಷನ್, ಬಟ್ ಅದನ್ನ ಲೆಂತ್ ಜಾಸ್ತಿ ಅಂತ ಕಟ್ ಮಾಡ್ಬಿಟ್ವಿ ಅದನ್ನ. ಒಟ್ಟಲ್ಲಿ ರಕ್ಷಿತ್ತು ಮತ್ತೆ ಅಜ್ಜು ಕಾಂಬೋಲ್ ಬರೋದು ಆಡಿಯೋ ಕಂಪ್ನಿಯವ್ರಿಗೂ ಏನೋ ಒಂದು ಅವಿಭಾಜ್ಯ ನಂಟು ಅನ್ಸುತ್ತಲ್ಲ, ಏನೋ ಒಂದು ಅದೊಂದು ನ್ಯೂಸಲ್ಲಿ ಇರಬೇಕು ಅಂತ ಇದ್ದೇ ಇರುತ್ತೆ ಅನ್ಸುತ್ತೆ. ಕಿರಿಕ್ ಪಾರ್ಟಿ ಟೈಮ್ ನಾವು ಪಡ್ಕೊಂಡು ಬಂದಿರೋದು. ಬಟ್ ಏನ್ ಗೊತ್ತಾ, ಜನರ ಪರ್ಸ್ಪೆಕ್ಟಿವ್ ಹೇಳ್ತೀನಿ, ನ್ಯೂಸಲ್ಲಿ ಇದ್ರೂ ಪರವಾಗಿಲ್ಲ, ಹಾಡ್ ಮಾತ್ರ ಗಿತ್ಕೊಂಡು ಓಡ್ತಿರುತ್ತೆ ಅಲ್ಲಿ. ಬಟ್ ಎವ್ರಿಬಡಿ ಇಸ್ ಲವಿಂಗ್ ದ ಸಾಂಗ್ ಅಲ್ವಾ? ಎಕ್ಸಾಕ್ಟ್ಲಿ ದ ಪಾಯಿಂಟ್. ವಿ ಆರ್ ಸೆಲಿಬ್ರೇಟಿಂಗ್. ಅಂದ್ರೆ ಇಲ್ಲಿ ಯಾರ್ದು ತಪ್ಪು ಸರಿ ಅಂತ ಹೇಳಕ್ ಆಗೋದಿಲ್ಲ ಮಯೂರ್. ನಾ ಮುಂಚೆ ಆವಾಗಲೇ ಹೇಳ್ದಂಗೆ ಇಟ್ಸ್ ಎ ಪಾಯಿಂಟ್ ಆಫ್ ವ್ಯೂ. ಮ್ಯೂಸಿಕ್ ಇಸ್ ಎ ಪಾಯಿಂಟ್ ಆಫ್ ವ್ಯೂ.
ಓಕೆನಾ. ಇದು ಇಲ್ಲ, ಇದು ಇದೆ, ಈ ಥರ ಇದೆ, ನನಗೆ ಇದು ಮಾಡ್ತೀನಿ ಅಂದರೆ ಯಾವುದೋ ಒಂದು ಹಾಡ್ದು ಯಾವುದೋ ಒಂದು ಭಾಗ ತೆಗೆದುಕೊಂಡು ಇನ್ನೊಂದು ಹಾಡಲ್ಲಿ ನೋಡಿ ಇದಕ್ಕೂ ಒಂದೇ ಥರ ಅಂತ ನೀವು ಎಲ್ಲಿ ಬೇಕಾದ್ರೆ ಮ್ಯಾಚ್ ಮಾಡ್ಬೋದು. 100%. ಪರ್ಮಿಟೇಷನ್ ಕಾಂಬಿನೇಷನ್ ಆಫ್ ದ ಫ್ರೇಸಸ್ ಆರ್ ದ ಕಂಪೋಸಿಷನ್ ವಿಲ್ ಮ್ಯಾಚ್ ಟು ಅದರ್ ಸಾಂಗ್ ಎನಿವೇರ್. ಅದು ಏನೂ ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ. ಯು ನೋ ವಾಟ್ ಹಿ ಡಸ್, ಫಸ್ಟ್ ಹಾಡು ಬಂದ್ಬಿಟ್ಟು ನಂಗೆ ಕಳಿಸ್ಬಿಟ್ಟು ಗುರು ಇದನ್ನು ಕೇಳ್ಬಿಟ್ಟು ನಿಂಗೆ ಕಿವಿಗೆ ಯಾವ್ದಾದ್ರು ರೆಫರೆನ್ಸ್ ಇರುತ್ತೆ ಅಂದ್ರು. ಆಮೇಲೆ ಈಗ ನಿಲ್ಸೇ ಬಿಟ್ಟಿದ್ದಾನೆ ಅಜ್ಜು ಫ್ರಮ್ ಪಾಸ್ಟ್ 5 years ಇಂದ. ಆಗಲ್ಲ ನಿಮಗೆ. ಗುರು ನೀವು ಪ್ರತಿಯೊಂದಕ್ಕೂ ನನಗೊಂದು 10 ರೆಫರೆನ್ಸ್ ಕೊಡ್ತೀಯಾ, ಇದು ಇಲ್ಲೆಲ್ಲೋ ಈಗ ಅದೇ ನೀವು ಹೇಳಿದಂಗೆ ಚಾರು ಕಶಿಲಿ ನನಗೆ ಉದಯ ಆ ಸಾಂಗ್ ಇದೆಲ್ಲ ಇದು ಈ ಥರ ಇರುತ್ತೆ, ಇಲ್ಲಿ ಈ ಥರ ಇದೆ ಮಗ, ಇದು ಫೀಲ್ಸು ಇದೆಲ್ಲೋ ಯು ವಿಲ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ಈ ಸೈಜ್ ನಾನು ಹಿಂಗೆ ಕಳ್ಸೋದೇ ಇಲ್ಲ ಅಂತ ಬಿಟ್ಬಿಡ್ದೇನೆ ಈಗ ಅವನು. ಐ ಸೈಡ್ ಹೋಗ್ಲಿ ಆಯಿತು ಬಿಡು, ನಂಗೆ ಅರ್ಥ ಆಗ್ತಿದೆ. ಬಿಕಾಸ್ ಮಗ ಇದೆಲ್ಲೋ ಈ ಹಾಡು ಕೇಳ್ದಂಗೆ ಇದೆ ಕಣೋ, ದಿಸ್ ವಿಲ್ ಬಿ ಮೈ ಫಸ್ಟ್ ಲೈನ್. ಗುರು ಆಗಲ್ಲ. ಯಾವುದೋ ಒಂದು ಇದು ಇವಾಗ ಫಾರ್ ಎಕ್ಸಾಂಪಲ್ ಗೀತಾಂಜಲಿ ಇದೆ, ಓಕೆನಾ, ಪ್ರಿಯತಮ, ಎಷ್ಟು ಹಾಡು ಆ ರಾಗ ಅದಾಗ್ಲಿ ಅಡಿಯ ತಾಡಿ ಓಕೆನಾ. ಯಾ ಆಮೇಲೆ ಇನ್ನೊಂದು ಆಮೇಲೆ ಯಾಮಿನಿ ಯಾರಮ್ಮ. ಸಿ ಇಟ್ಸ್ ನಾಟ್ ಅಬೌಟ್ ದಟ್. ಆ ರಾಗದಲ್ಲಿ ತಾರೀರ ಇದೆಯಲ್ಲ, ನೀವು ಆ ರಾಗದ ಆ ಫ್ರೇಸ್ನ ಹಿಂಗೆ ಶುರು ಮಾಡಿದ್ರೆ ಆ ರಾಗ ಆಗತ್ತದು. ಇಲ್ಲಾಂತ ಹೇಳಿದ್ರೆ ಇಟ್ ಬಿಕಮ್ಸ್ ಡಿಫ್ರೆಂಟ್. ಓಕೆನಾ. ಅದು ಬಿಟ್ಟು ಯು ಕಾಂಟ್ ಟೆಲ್ ದಟ್ ಓಕೆ ಇವು ನೀವು ಹೇಳಿ ಯಾರಿಂದ ಕಾಪಿ ಮಾಡಿದ್ರೆ ಚಾನ್ಸೆ. ನಾನು ಇದನ್ನ ಕೇಳಿದೆ, ಅದು ಕವಿರತ್ನ ಕಳೆದ ಸದಾ ಕಣ್ಣಲಿ ಪ್ರಣಯದ ಕವಿತೆ ಹಾಡು ಆಯ್ತಾ. ಅದು ಎಷ್ಟೋ ವರ್ಷ ಆದಮೇಲೆ ಯಾವುದೋ ಮೆಹದಿ ಹಾಸನ್ದೊಂದು ಯಾವುದೋ ಗಜಲ್ ಕೇಳ್ತಾ ಇದ್ದೀನಿ, ಸೇಮ್ ತರಾರಾರ ಅಂದ್ರೆ ಸ್ವಲ್ಪ ಬಿಟ್ ಚೇಂಜಸ್ ಇದೆ. ನಾನು ಕ್ಯಾನ್ ಯು ಸೇ ದಟ್ ಇವನ್ ಮಾನವ ಮೂಳೆ ಇಸೆ ಕೇಳಿದ ಒಂದು ಮರಾಠಿ ಅಭಂಗ್ ತರ ಮಹೇಶ್ ಕಾಳೆ ಅವರು ಹಾಡಿದ್ದಾರೆ ಅದನ್ನ. ಸಿ ಇಟ್ಸ್ ನಾಟ್ ಲೈಕ್ ದಟ್. ವೆನ್ ಇವಾಗ ವಿಠ್ಠಲ ಯಾರು, ವಿಠ್ಠಲ ಯಾವ ನಾಡಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹಾಡು ಮಾಡ್ಬೇಕಾದ್ರೆ ಯಾವ ತರ ಮಾಡ್ತಾರೆ, ಆ ರೀಜನ್ ಇನ್ಫ್ಲುಯೆನ್ಸ್ ಇಟ್ಕೊಂತಾರೆ ಮಾಡೋಕ್ಕಾಗತ್ತೆ. ನೀವು ಬಂದು ವಿಠಲ್ನ ತೋರಿಸ್ಬಿಟ್ಟು ನೀವು ಬಂದು ಬೇರೆ ಯಾವುದೋ ಬಂದು ಹರೇ ರಾಮ್ ಅಂತ ನಾವು ಮಾಡೋದಕ್ಕಾಗಲ್ಲ, ಹರೇ ಕೃಷ್ಣ ಅಂತ ಮಾಡೋಕ್ಕಾಗಲ್ಲ. ಯು ಶುಡ್ ಬಿ ಸೆನ್ಸಿಬಲ್. ದ ಮ್ಯೂಸಿಕ್ ಡೈರೆಕ್ಟರ್ ಇಸ್ ಸೋ ಬ್ರಿಲಿಯಂಟ್ ಇನ್ ಭಕ್ತ ಕುಂಬಾರ. ಹಿ ಟುಕ್ ಹಿ ಮೇಡ್ ಎ ಸ್ಟೈಲ್ ಇನ್ ಅಭಂಗ್ ಸ್ಟೈಲಲ್ಲಿ ಒಂದು ಹಾಡು ಮಾಡಿದ್ದಾರೆ. ಈವನ್ ಟುಡೇ ಮಹೇಶ್ ಕಾಳೇಜಿ ಬೆಂಗಳೂರು ಅಥವಾ ಕರ್ನಾಟಕ ಕಾನ್ಸರ್ಟ್ ಅಲ್ಲಿ ಹೇಳಿದ್ರೆ ಹಿ ಸಿಂಗ್ಸ್ ದಟ್ ಲಾಸ್ಟ್ ಚರಣ, ಹಿ ಸಿಂಗ್ಸ್ ಮಾನವ ಮೂಳೆ ಮಾಂಸಗಳ ತಡಿ. That's the beauty. That's the beauty and that's the brilliance of a music director. Yeah, I agree that. And ಅದಕ್ಕೆ ನಾನು ಹೇಳಿದ್ದು, ವಾಟ್ ಎವರ್ ದ ವರ್ಕ್ ಇದೆಯಲ್ವ ನಾವು ಇವ್ರು ಮಾಡೋದು, that doesn't define what Ajnish Loknath is. That is the situation of the film. Situation ಇದೆ, ಡೈರೆಕ್ಟರ್ ಟೇಸ್ಟ್ ಇದೆ, ಪ್ರೊಡ್ಯೂಸರ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಇದೆಲ್ಲನೂ ಸಾಂಗ್ ಬಂದರೆ ಹಿಟ್ ಆಗಬೇಕು. ಸಾಂಗ್ ಈಸ್ ದ ಫಸ್ಟ್ ಇನ್ವಿಟೇಷನ್, ಅಜ್ಜು ಸಾರ್ ಹಿಟ್ ಆಗಬೇಕು ಅಂತಾರೆ. ಇಷ್ಟನ್ನೆಲ್ಲ ಹಿಡ್ಕೊಂಡು ವಿಲ್ ಇಟ್ ಡಿಫೈನ್ ಮೀ? ದಟ್ ಸಿಚುಯೇಷನ್, ದಟ್ ಸಾಂಗ್ ಇಸ್ ನಾಟ್ ಡಿಫೈನಿಂಗ್ ಮೈ ಆರ್ ಮೈ ಮ್ಯೂಸಿಕ್. ನಾನು ಮಾಡಿದರೆ ಬೇರೆ ಥರ ಮಾಡ್ತಾಯಿದ್ದೆ. ಎಲ್ಲರ ಥಾಟ್ ಪ್ರೊಸೆಸ್ಸು ಒಂದಾಗಿ ಬಂದು ಸಿಂಕ್ ಆಗಬೇಕಲ್ವಾ. ನಾನು ಹಾಡು ಪ್ಲೇ ಮಾಡಿದ ಕೂಡಲೇ ಡೈರೆಕ್ಟ್ರಿಗೆ ನಾನು ಹಿಂಗೆ ಶೂಟ್ ಮಾಡ್ತೀನಿ ಅಂತ ಅವ್ರಿಗೆ ಟ್ರಿಗರ್ ಆಗಬೇಕು ಮೈಂಡಲ್ಲಿ ವಿಜುವಲ್ಸ್ನ. ಓಕೆನಾ, ಬರೆಯೋದಕ್ಕೆ ಈಸಿಯಾಗಿರಬೇಕು ಲಿರಿಕ್ ರೈಟ್ರಿಗೆ. ಓಕೆನಾ, ನಾನು ತಕ ಟಿಕಿಟಿಕಿ ತಕ ಅಂತ ಕೊಟ್ಟರೆ ಅವರಿಗೆ ವಿ ಶುಡ್ ಆಲ್ಸೋ ಹ್ಯಾವ್ ದಟ್ ಥ್ರೂ ಔಟ್ ದ ಎಕ್ಸ್ಪೀರಿಯನ್ಸಲ್ಲಿ. ನಮಗೂ ಆ ಒಂದು ಹೆಂಗೆ ನಾವು ಅದನ್ನು ನೀಟಾಗಿ ನಾವು ತತ್ತಕಾರದಲ್ಲಿ ಮಾಡಿ ಅವ್ರಿಗೆ ಕೊಡಬೇಕು. ಅದಕ್ಕೆ ಭಾಷೆಯ ಒಂದು ಅರಿವು ಇರಬೇಕು ನಿಮಗೆ. ನುಯೆನ್ಸಸ್ ಆಫ್ ದ ಲ್ಯಾಂಗ್ವೇಜ್ ವಿಚ್ ಯು ಆರ್ ಇನ್ ಕಂಪೋಸಿಂಗ್. ಇಷ್ಟೆಲ್ಲ ಇದು ಬರುತ್ತೆ. ಇಷ್ಟೆಲ್ಲ ಬಂದಾದಮೇಲೆ ಬರೋದೇ ಈ ಹಾಡುಗಳು. ಸಖತ್ ಅಂದರೆ ಎಷ್ಟು ಒಂದು ಪ್ರಾಸೆಸ್ಸು, ಒಂದು ಸಾಂಗ್ ಹಿಂದೆ ಎಷ್ಟು ಪ್ರಾಸೆಸ್ ಹೋಗುತ್ತೆ ನೋಡಿ. ಇಷ್ಟು ಯೋಚನೆ ಮಾಡಬೇಕು. ಅಂದರೆ ಇದು ಮಾಡಬೇಕು ಅಂದರೆ ಹಿಂಗೆ ಮಾಡಿದ್ರೆ ಅಂತ ಅಲ್ಲ. ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್. ಒಂದು ಕಾಲದಲ್ಲಿ ಯಾಕೆ ನನ್ನ ಹಾಡು ಯಾರು ಕೇಳಲ್ಲ ಅಂತ ಇದ್ದಾಗ ಅದ್ರ ಬಗ್ಗೆ ಯೋಚನೆ ಮಾಡಿ 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 ನಾನೊಂದು ಕನ್ಕ್ಲೂಷನಿಗೆ ಬಂದಿದ್ದೀನಿ, ಹಿಂಗೆ ಮಾಡಿದಾಗ ಇಷ್ಟ ಆಗ್ತದೆ ಅಂತ.